ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರ್ಣಶಾಲೆಗಳ ಹಬ್ಬ. ರೀಪ್ರಿಂಟ್ಸ್ ಪುಟ 3508, ಪುಟದ ಸಂಖ್ಯೆ 227. ಆ ಬುಗ್ಗಿಯಲ್ಲಿ ನೀರನ್ನು ಕುಡಿಯುವುದು. ಸಹಜವಾಗಿರುವ ಬಾಯಾರಿಕೆ ಎನ್ನುವುದು ಏನೆಂಬುದರ ಬಗ್ಗೆ ಹಾಗೂ ಪ್ರಕೃತಿದತ್ತವಾದ ನೀರನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ದೊರೆಯುವ ಪುನಶ್ಚೇತನದ ಬಗ್ಗೆ ನಮ್ಮೆಲ್ಲರಿಗೂ ಕೆಲವು ಕಲ್ಪನೆಗಳಿರುವುದು ಮತ್ತು ನಮ್ಮ ಕರ್ತನು ನೀಡಲಿರುವ ಜೀವ ಕೊಡುವ ನೀರಿನ ಬಗ್ಗೆಯ ಅರ್ಥ ಮಾಡಿಕೊಳ್ಳಲು ನಾವು ಈ ಸಂಕೇತವನ್ನು ಮುಂದುವರೆಸಿ ಮಾನವ ಸ್ವಭಾವದಲ್ಲಿಯೂ ಇತರ ವಿಧವಾದ ಬಾಯಾರಿಕೆ ಮತ್ತು ಹಂಬಲಿಕೆಗಳಿದ್ದು ಅವುಗಳನ್ನು ತೃಪ್ತಿಪಡಿಸುವ ಅಗತ್ಯತೆ ಇದ್ದು ಇವುಗಳನ್ನು ತೃಪ್ತಿಪಡಿಸದಿದ್ದಲ್ಲಿ ಅವುಗಳು ಅಶಾಂತಿ, ವ್ಯಥೆ, ಸಂಕಟಗಳನ್ನು ಉಂಟು ಮಾಡುತ್ತವೆಂಬುದನ್ನು ಅರಿತಿರಬೇಕು. ಹೃದಯದ ಈ ಹಂಬಲಿಕೆಗಳನ್ನು ನಾವು ಸಂಕ್ಷೇಪವಾಗಿ ವಿಶ್ರಾಂತಿ, ಸಮಾಧಾನ, ಸಂತೋಷ ಮತ್ತು ಅನ್ಯೋನ್ಯತೆಯ ಸಂಬಂಧವಾದ ಬಾಯಾರಿಕೆಗಳೆಂಬುದನ್ನು ಮತ್ತೆ ಉಲ್ಲೇಖಿಸುವವರಾಗಿದ್ದೇವೆ. ಕೇವಲ ಇಂಥ ಬಾಯಾರಿಕೆಗಳುಳ್ಳವರು ಕರೆಯಲ್ಪಟ್ಟಿರುವರು. ಹಸಿದು ಬಾಯಾರಿದವರು ಧನ್ಯರು. ನಮ್ಮ ಈ ಮಾನವ ಕುಲದ ಹಲವರು ಈಗಿನ ಕಾಲದಲ್ಲಿ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಎಷ್ಟು ಕೆಟ್ಟು ಹೋಗಿರುವರೆಂದರೆ ಅವರಿಗೆ ಈಗ ಹೊಂದಿರುವುದಕ್ಕಿಂತಲೂ ಉತ್ತಮವಾದ ಸಂಗತಿಗಳ ಬಗ್ಗೆ ಯಾವ ಹಸಿವೆಯಾಗಲಿ ಬಾಯಾರಿಕೆಯಾಗಲಿ ಇರುವುದಿಲ್ಲ. ತಾವು ಹೊಂದಿರುವ ಅಪರಿಪೂರ್ಣವಾದ ಸಂಗತಿಗಳಲ್ಲಿಯೇ ಈಗಾಗಲೇ ಪೂರ್ಣವಾಗಿ ತೃಪ್ತರಾಗಿರುವರು. ಈ ಕಾಲದಲ್ಲಿ ನಮ್ಮ ಕರ್ತನು ನೀಡಿರುವ ಮನವಿ, ಆಹ್ವಾನಗಳು ಇವರಿಗೋಸ್ಕರವಾಗಿರದೆ ಹಸಿವು ಬಾಯಾರಿಕೆಯುಳ್ಳವರಿಗೆ ಆಗಿದೆ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಇವೇ ಸುವಾರ್ಥ ಯುಗದಲ್ಲಿ ನೀಡಲಾಗಿರುವ ಮನವಿ, ಆಹ್ವಾನಗಳು. ಕರ್ತನು ಬಾಯಾರಿದವರನ್ನು ಕಂಡುಕೊಳ್ಳ ಬಯಸುತ್ತಿರುವನು ಮತ್ತು ಅವರನ್ನು ಕಂಡುಕೊಂಡ ನಂತರ ಅವರು ಆತನ ಸತ್ಯಕೃಪೆಗಳೆಂಬ ಬುಗ್ಗೆಯಿಂದ ಕುಡಿದದ್ದೇ ಅವರು ಸಂತೃಪ್ತಿ, ಆದರಣೆ, ಸಂತೋಷ, ಸಮಾಧಾನ, ವಿಶ್ರಾಂತಿ, ಆಶೀರ್ವಾದಗಳನ್ನು ಕಂಡುಕೊಳ್ಳುವರು. ಇದನ್ನು ಲೋಕವು ಕೊಡಲು ಸಾಧ್ಯವಾಗದು, ತೆಗೆದುಹಾಕಲು ಸಾಧ್ಯವಾಗದು. ಆದುದರಿಂದ ಬಾಯಾರಿದವರು ಧನ್ಯರು ಹಾಗೂ ಆ ಸೀಳಲ್ಪಟ್ಟ ಬಂಡೆಯಾಗಿರುವ ನಮ್ಮ ಕರ್ತನಿಂದ ಬರುವ ನೀರನ್ನು ಕುಡಿಯುವವರು ಅನುಗ್ರಹಿತರು. ಅಪೊಸ್ತಲನು ನಮ್ಮ ಕರ್ತನ ಮಾತಿನ ಬಗ್ಗೆ ವ್ಯಾಖ್ಯಾನ ಮಾಡುತ್ತಾ ಮೊದಲನೆಯ ಭಾಗವನ್ನು ವಿವರಿಸಿದ್ದು ಎರಡನೆಯ ಭಾಗವನ್ನು ವಿವರಿಸಿಲ್ಲ. ಆತನು ಹೇಳಿರುವುದು, ಇದನ್ನು ಯೇಸುವು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಪವಿತ್ರಾತ್ಮ ವರವನ್ನು ಪಡೆಯುವುದು ನಮ್ಮ ಬಾಯಾರಿಕೆಯನ್ನು ತೃಪ್ತಿಗೊಳಿಸುವುದು. ನಮ್ಮ ಜೀವನದ ಪರ್ಯಂತರವಾಗಿ ಈ ಬುಗ್ಗೆಯೊಳಗಿಂದ ಕುಡಿಯುತ್ತಿರುವೆವಾದರೂ ಕರ್ತನ ಸಾರೂಪ್ಯವನ್ನು ನಾವು ಎದ್ದು ಬರುವವರೆಗೂ ನಾವು ತೃಪ್ತಿ ಹೊಂದಲಾರೆವು. ಅನಂತರ ಅಪೊಸ್ತಲನು ಹೇಳಿರುವ ಹಾಗೆ, ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗಿರುವೆನು. ಅಂದರೆ ಮರಣ ಅಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ನಾವು ನಮ್ಮ ಪ್ರಿಯ ವಿಮೋಚಕನ ಹೋಲಿಕೆಯಲ್ಲಿದ್ದು ಆತನಿರುವ ಹಾಗೆಯೇ ಆತನನ್ನು ನೋಡುವವರಾಗಿ ಆತನ ದೇಹದ ಅಂಗಗಳಾಗಿ ಆತನ ಮಹಿಮೆಯಲ್ಲಿ ಪಾಲುಗಾರರಾಗುವೆವು.